ಆತ್ಮಹತ್ಯೆಗೆ ಶರಣಾದ ಉದ್ಯಮಿ ಸಿಜೆ ರಾಯ್ ಅವರ ಅಂತ್ಯಕ್ರಿಯೆ ಕೆಲವೇ ಕ್ಷಣಗಳಲ್ಲಿ ನಡೆಯಲಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ರಾಯ್ ಅವರಿಗೆ ಇಷ್ಟವಾದ ಕಾರುಗಳನ್ನು ನಿಲ್ಲಿಸಿ ನಮನ ಸಲ್ಲಿಕೆ ಮಾಡಲಾಗಿದೆ. ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ವಿಚಾರಕ್ಕೆ ಸಂಬಂಧಿಸಿದಂತೆ ಒಂದ್ ಕಡೆಯಲ್ಲಿ ತನಿಖೆ ಆಗ್ತಾ ಇದ್ರೆ, ಇತ್ತ ಅಂತ್ಯಕ್ರಿಯೆಗೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಒಟ್ಟು 7 ಐಷಾರಾಮಿ ಕಾರುಗಳನ್ನು ನಿಲ್ಲಿಸಿ ಅಂತಿಮ ನಮನವನ್ನ ಸಲ್ಲಿಸಲಾಗಿದೆ. 1 ರೋಲ್ಸ್ ರಾಯ್ಸ್, 3 BMW ಮತ್ತು ಆಡಿ ಸೇರಿ 7 ಕಾರುಗಳು. ಎಲ್ಲ ಕಾರುಗಳಿಗೂ ಕೂಡ 0003 ನಂಬರ್ ಅನ್ನ ರಾಯ್ ತೆಗೆದುಕೊಂಡಿದ್ರು. ಚರ್ಚ್ನಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಿ ಬಳಿಕ ರಾಯ್ ಅವರ ಅಂತ್ಯಕ್ರಿಯೆಯನ್ನ ನಡೆಸಲಾಗುತ್ತೆ. ಕೆಲವೇ ಕ್ಷಣದಲ್ಲಿ ಉದ್ಯಮಿ ಸಿಜೆ ರಾಯ್ ಅವರ ಅಂತ್ಯಕ್ರಿಯೆ ನಡೆಸಲಾಗುತ್ತೆ ಎನ್ನುವಂತ ಮಾಹಿತಿ ಇದೆ. ಹಾಗೇನೆ ಅವರ ಇಷ್ಟದ ಕಾರುಗಳನ್ನ ನಿಲ್ಲಿಸಿ ಅಂತಿಮ ನಮನವನ್ನು ಕೂಡ ಸಲ್ಲಿಸಲಾಯಿತು. ನೋಡ್ತಾ ಇರಬಹುದು ನೀವು ಕೂಡ ದೃಶ್ಯಾವಳಿಗಳಲ್ಲಿ. ಎಲ್ಲ ಕಾರುಗಳಿಗೂ ಕೂಡ 0003 ನಂಬರನ್ನು ರಾಯ್ ತೆಗೆದುಕೊಂಡಿದ್ರು. ಹಾಗೆಯೇ ಚರ್ಚ್ನಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಿದ ಬಳಿಕ ರಾಯ್ ಅವರ ಅಂತ್ಯಕ್ರಿಯೆ ನಡೆಯಲಿದೆ. ಕುಟುಂಬಸ್ಥರೆಲ್ಲರೂ ಕೂಡ ಬಂದಿದ್ದಾರೆ. ಅಂತಿಮ ದರ್ಶನಕ್ಕೆ ಇವತ್ತು ಅವಕಾಶವನ್ನು ಕಲ್ಪಿಸಿಕೊಡಲಾಗಿತ್ತು. ಇನ್ನು ಸ್ಥಳದಿಂದ ನಮ್ಮ ಪ್ರತಿನಿಧಿ ಸುಷ್ಮಿತಾ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಭಾರತದ ಅತಿ ದೊಡ್ಡ ರಿಯಲ್ ಎಸ್ಟೇಟ್ ಉದ್ಯಮಿಗಳಲ್ಲಿ ಒಬ್ಬರಾದಂತಹ ಸಿಜೆ ರಾಯ್ ಅವರು ಮೊನ್ನೆ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ರು. ಸದ್ಯ ಅವರ ಅಂತ್ಯಕ್ರಿಯೆ ಬನ್ನೇರುಘಟ್ಟ ಬಳಿ ಇರುವಂತಹ ನೇಚರ್ ಲಕ್ಸುರಿ ಎಂಬಲ್ಲಿ ನಡೀತಾ ಇದೆ. ಸದ್ಯ ಈಗಾಗಲೇ ಅವರ ಅಂತಿಮ ದರ್ಶನಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡಿಕೊಂಡಿರುವಂತದ್ದು. ಜೊತೆಗೆ ಸಿಜೆ ರಾಯ್ ಅವರು ಸಾಕಷ್ಟು ಒಂದು ರೀತಿಯಲ್ಲಿ ಅವರಿಗೆ ಕಾರ್ನ ತೆಗೆದುಕೊಳ್ಳುವಂತಲ್ಲಿ ಒಂದಷ್ಟು ಕ್ರೇಜ್ ಅನ್ನ ಹೊಂದಿದ್ರು. ಈಗಾಗಲೇ ಅವರು ಸ್ಲೋವಾಕಿಯಾ ರಾಯಭಾರಿಯಾಗಿ ಕೂಡ ಇದ್ರು. ಗೌರವ ರಾಯಭಾರಿಯಾಗಿ ಕೂಡ ಕೆಲಸವನ್ನ ಮಾಡ್ತಾ ಇದ್ರು. ಅವರು ಕಾರ್ ಅಂದ್ರೆ ಸಾಕಷ್ಟು ಕ್ರೇಜ್ ಅನ್ನ ಹೊಂದಿದ್ರು. ಹೀಗಾಗಿ ರೋಲ್ಸ್ ರಾಯ್ ಆಗಿರ್ಬೋದು, BMW ಆಗಿರ್ಬೋದು, ಒಟ್ಟು ಹೀಗೆ ಅತಿ ಹೆಚ್ಚು ಬೆಲೆ ಬಾಳುವಂತಹ ಈ ಒಂದು ಕಾರ್ಗಳನ್ನ, ಒಟ್ಟು 7 ಕಾರುಗಳನ್ನ ಅವರ ಅಂತಿಮ ದರ್ಶನಕ್ಕೆ ಒಂದು ರ್ಯಾಲಿಯ ಮೂಲಕ ಅವರಿಗೆ ಗೌರವವನ್ನ ಸಮರ್ಪಣೆಯನ್ನ ಅವರ ಕುಟುಂಬಸ್ಥರು ಮಾಡ್ತಾ ಇದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು. ಇವರ ಅಂತಿಮ ದರ್ಶನಕ್ಕೆ ಎಲ್ಲರೂ ಕೂಡ ಅವರ ಕುಟುಂಬಸ್ಥರು ಸೇರಿದಂತೆ ಅನೇಕ ಗಣ್ಯರು ಹಾಗೆ ಎಲ್ಲರೂ ಕೂಡ ಬಂದಿರುವಂತದ್ದು. ಹಾಗೆ ಅವರು ಅವರ ಕಾರ್ನ ನಂಬರ್ ನೀವು ನೋಡೋದಾದ್ರೆ 0003 ಅನ್ನೋ ಒಂದು ನಂಬರ್ ಪ್ಲೇಟ್ ನ ಎಲ್ಲಾ ಕಾರಿಗೂ ಹಾಕಿಕೊಂಡಿರುವಂತದ್ದು. ಅವರ ಕೊನೆಯ ಕಾರಿನ ನಂಬರ್ ಎಲ್ಲದಕ್ಕೂ ಕೂಡ ಒಟ್ಟು 7 ಕಾರುಗಳು ಕೂಡ 0003 ಅನ್ನೋ ಒಂದು ನಂಬರ್ ಅನ್ನ ಕೂಡ ಕೊಟ್ಟಿದ್ದಾರೆ. ಇದೀಗ ಅವರು ಇಲ್ಲೇ ಹತ್ರದಲ್ಲಿರುವಂತಹ ಚರ್ಚ್ಗೆ ಹೋಗಿ ಅಲ್ಲಿ ಒಂದು ಪ್ರಾರ್ಥನೆಯನ್ನ ಮಾಡಿ ಆ ನಂತರದಲ್ಲಿ ಈ ಒಂದು ನೇಚರ್ ಲಕ್ಸುರಿ ಏನಿದೆ, ಅವರು ಬದುಕಿದ್ದಾಗ ಇಚ್ಛೆ ಪಟ್ಟಂತೆ ಅವರು ಹೇಳ್ತಿದ್ದಂತೆ ನನ್ನ ಮಣ್ಣು ಮಾಡಬೇಕು ಅಂತ ಹೇಳಿದ್ರೆ ಇದೇ ಒಂದು ಜಾಗದಲ್ಲಿ ಮಣ್ಣನ್ನ ಮಾಡಿ ಅಂತ ಹೇಳಿದ್ರಂತೆ. ಹೀಗಾಗಿ ಅವರ ಇಚ್ಛೆಯಂತೆ ಈ ಒಂದು ಬನ್ನೇರುಘಟ್ಟ ಬಳಿ ಇರುವಂತಹ ನೇಚರ್ ಲಕ್ಸುರಿ ಅಲ್ಲಿ ಅವರ ಅಂತಿಮ ಅಂತ್ಯಕ್ರಿಯೆಯನ್ನ ಕೂಡ ಮಾಡಲಾಗಿರುವಂತದ್ದು. ಈಗಾಗಲೇ ಎಲ್ಲ ರೀತಿಯ ಅವರ ಕುಟುಂಬಸ್ಥರು ಕೂಡ ಈ ಒಂದು ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ. ಇಲ್ಲಿಂದ ಚರ್ಚ್ಗೆ ಹೋಗಿ ಚರ್ಚ್ನಿಂದ ಮತ್ತೆ ನೇಚರ್ ಲಕ್ಸುರಿಗೆ ಬಂದು ಆನಂತರದಲ್ಲಿ ಎಲ್ಲ ರೀತಿಯ ಅಂತ್ಯಕ್ರಿಯೆ ಆಗುವಂಥದ್ದು. ಒಟ್ಟಿನಲ್ಲಿ ಇವರ ಸಾವು ಏನಿದೆ ಇದು ನಿಜವಾಗೂ ಕೂಡ ಕೆಲವೊಂದಷ್ಟು ಅನುಮಾನಗಳಿಗೆ ಎಡೆಯನ್ನ ಮಾಡ್ಕೊಳ್ತಾ ಇರುವಂಥದ್ದು. ಕೆಲವೊಂದು ಕಡೆ IT ಅಧಿಕಾರಿಗಳ ಒಂದು ಬೆದರಿಕೆಗೆ ಎದುರಿ ಈ ರೀತಿಯಾಗಿ ಆತ್ಮಹತ್ಯೆಯನ್ನ ಮಾಡಿಕೊಂಡ್ರು ಅಥವಾ ಏನಾದರೂ ಬಿಸ್ನೆಸ್ ಅಲ್ಲಿ ಲಾಸ್ ಅನ್ನ ಆಗಿದ್ರ ಅಥವಾ ಇವರಿಗೆ ಹನಿ ಟ್ರ್ಯಾಪ್ ಅನ್ನ ಮಾಡಿದ್ರ ಅಥವಾ ರಾಜಕಾರಣಿಗಳ ಒತ್ತಡ ಇತ್ತ ಅನ್ನೋದ್ರ ಬಗ್ಗೆನೂ ಕೂಡ ಸಾಕಷ್ಟು ಒಂದು ರೀತಿಯಲ್ಲಿ ಅನುಮಾನಗಳು ಇದೆ. ಈಗಾಗಲೇ SIT ತನಿಖೆ ಅಂದ್ರೆ SIT ರಚನೆಯನ್ನ ಕೂಡ ಮಾಡಲಾಗಿದೆ. SIT ಅಧಿಕಾರಿಗಳ ಈ ಒಂದು ತನಿಖೆಯಿಂದ ಇವರ ಆತ್ಮಹತ್ಯೆಗೆ ಕಾರಣ ಏನು ಎಂಬುದು ಬೆಳಕಿಗೆ ಬರಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಸುಚಿತಾ ನಿಂಗೇಗೌಡ, ಪವರ್ ಟಿವಿ, ಬೆಂಗಳೂರು. ಸಿಜೆ ರಾಯ್ ಉದ್ಯಮ ಸಾಮ್ರಾಜ್ಯವನ್ನ ಕಟ್ಟಿದಂಥ ವ್ಯಕ್ತಿ ನಿಸ್ತೇಜರಾಗಿ ಮಲಗಿದ್ದಾರೆ. IT ಅಧಿಕಾರಿಗಳ ದಾಳಿ ಸಂದರ್ಭದಲ್ಲಿ ಅವರು ಆತ್ಮಹತ್ಯೆಗೆ ಶರಣಾದರು ಎನ್ನುವಂಥ ಮಾಹಿತಿ ಇದೆ. ಒಂದು ಕಡೆಯಲ್ಲಿ SIT ರಚನೆಯಾಗಿದೆ ಈ ಆತ್ಮಹತ್ಯೆ ಪ್ರಕರಣದ ತನಿಖೆಗಾಗಿ, ಇನ್ನೊಂದು ಕಡೆಯಲ್ಲಿ ಅಂತ್ಯಕ್ರಿಯೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಡೆಯಲಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಚಿತ್ರಾ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಅಂತ್ಯಕ್ರಿಯೆ ನಡೀತಾ ಇರುವಂತಹ ಸ್ಥಳದಿಂದ.
ಸುಚಿತ್ರಾ, ಒಂದ್ ಕಡೆಯಲ್ಲಿ ಇವತ್ತು ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಡ್ಲಾಗಿತ್ತು. ಎಷ್ಟೊತ್ತಿಗೆ ರಾಯ್ ಅವರ ಅಂತ್ಯಕ್ರಿಯೆ ನಡೆಯುತ್ತೆ? ಹಾಗೇನೆ ಯಾರೆಲ್ಲ ಬಂದಿದ್ದಾರೆ ಅಂತ್ಯಕ್ರಿಯೆಗೆ? ಉದ್ಯಮಿ ಹಾಗೆ ಕಾನ್ಫಿಡೆಂಟ್ ಸಂಸ್ಥೆಯ ಮುಖ್ಯಸ್ಥ ಆಗಿರುವಂತಹ ಸಿಜೆ ರಾಯ್ ಅವರು 2 ದಿನಗಳ ಹಿಂದೆ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ರು. ಅದಾದ ನಂತರದಲ್ಲಿ ಅವರನ್ನ ಬೋರಿಂಗ್ ಆಸ್ಪತ್ರೆಯಲ್ಲಿ ಇರಿಸಲಾಗಿತ್ತು, ಅವರ ಮೃತದೇಹವನ್ನ. ಜೊತೆಗೆ ಅವರು ಇಷ್ಟಪಡುವಂತೆ ಏನು ಬನ್ನೇರ್ಘಟ್ಟ ಬಳಿ ಇರುವಂತಹ ನೇಚರ್ ಲಕ್ಸುರಿಯಲ್ಲಿ ಅವರ ಅಂತ್ಯಕ್ರಿಯೆಯನ್ನ ಏರ್ಪಾಡು ಮಾಡಿರುವಂತದ್ದು. ಅದೇ ರೀತಿಯಾಗಿ ಅದರ ಕೆಲವೇ ದೂರದಲ್ಲಿರುವಂತಹ ಸೆಂಟ್ ಜೋಸೆಫ್ ಬಳಿ ಅವರ ಅಂತಿಮ ನಮನವನ್ನ ಸಲ್ಲಿಸಿ ಅವರ ಕುಟುಂಬಸ್ಥರು ಪ್ರಾರ್ಥನೆಯನ್ನ ಕೂಡ ಸಲ್ಲಿಸುವಂತದ್ದು. ನೀವು ದೃಶ್ಯದಲ್ಲಿ ಗಮನಿಸ್ತಾ ಹೋದ್ರೆ ನಾನು ಅದೇ ಒಂದು ಏನು ಅವರ ಮೃತದೇಹವನ್ನು ತಂದಂತಹ ಸೆಂಟ್ ಜೋಸೆಫ್ ಆ ಒಂದು ಚರ್ಚ್ ನಲ್ಲಿ ಇದ್ದೀನಿ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಹೋಗಬಹುದು. ಅವರ ಅಂತಿಮ ದರ್ಶನಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನ ಕೂಡ ಮಾಡ್ಕೊಂಡಿದ್ರು. ಅದರಂತೆ ಅವರ ಕುಟುಂಬಸ್ಥರು ಕೂಡ ಈ ಒಂದು ಚರ್ಚ್ ನಲ್ಲಿ ಕೊನೆಯದಾಗಿ ಅವರ ಮೃತದೇಹವನ್ನ ಚರ್ಚ್ ಬಳಿ ಇಟ್ಟು ಆನಂತರದಲ್ಲಿ ಪ್ರಾರ್ಥನೆಯನ್ನ ಕೂಡ ಸಲ್ಲಿಸುವಂತದ್ದು. ಜೊತೆಗೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಹೋದ್ರೆ ಸಾಕಷ್ಟು ಕುಟುಂಬಸ್ಥರು ಕೂಡ ಇಲ್ಲಿ ಬಂದಿರುವಂತದ್ದು. ಇಲ್ಲಿ ಅವರು ಅಂತಿಮ ನಮನವನ್ನ ಸಲ್ಲಿಸ್ತಾರೆ. ಆನಂತರದಲ್ಲಿ ಅವರು ಅವರೇ ಇಷ್ಟಪಟ್ಟಂತಹ ಬನ್ನೇರ್ಘಟ್ಟ ಬಳಿ ಇರುವಂತಹ ನೇಚರ್ ಲಕ್ಸುರಿ ಎಂಬಲ್ಲಿ ಅವರ ಅಂತ್ಯಕ್ರಿಯೆ ಆಗುತ್ತೆ. ಅವರು ಏನು ಅವರ ಸ್ನೇಹಿತರ ಬಳಿ ಬದುಕಿದ್ದಾಗ ಸಾಕಷ್ಟು ಬಾರಿ ಹೇಳ್ತಾ ಇದ್ರಂತೆ, ನನ್ನನ್ನ ಒಂದು ವೇಳೆ ನಾನು ಸತ್ತಂತ ನಂತರದಲ್ಲಿ ನನ್ನನ್ನ ಬನ್ನೇರ್ಘಟ್ಟ ಬಳಿಗೆ ನೀವು ಮಣ್ಣನ್ನ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಬಾರಿ ಅವರ ಸ್ನೇಹಿತರಿಗೆ ಹೇಳಿದ್ರು. ಹಾಗಾಗಿ ಅವರ ಕುಟುಂಬಸ್ಥರು ಅವರು ಕೇರಳ ಮೂಲದವರಾಗಿದ್ರು ಕೂಡ ಕರ್ನಾಟಕದಲ್ಲೇ ಅವರ ಅಂತ್ಯಕ್ರಿಯೆಯನ್ನ ಮಾಡ್ತಾ ಇರುವಂತದ್ದು. ಸದ್ಯ ಈ ಒಂದು ಕ್ರಿಶ್ಚಿಯನ್ ಸಂಪ್ರದಾಯವಂತೆ ಇವರ ಸಿಜೆ ರಾಯ್ ಅವರ ಅಂತ್ಯಕ್ರಿಯೆ ಆಗುವಂತದ್ದು. ಜೊತೆಗೆ ಕ್ರಿಶ್ಚಿಯನ್ ಸಂಪ್ರದಾಯದಂತೆ ಅವರನ್ನ ಹತ್ತಿರ ಇರುವಂತಹ ಸೆಂಟ್ ಜೋಸೆಫ್ ಒಂದು ಚರ್ಚ್ ನಲ್ಲಿ ಅವರ ಮೃತದೇಹವನ್ನ ಇಟ್ಟು ಇಲ್ಲಿ ಅವರು ಕುಟುಂಬಸ್ಥರೆಲ್ಲರೂ ಸೇರಿ ಅವರ ಆತ್ಮಕ್ಕೆ ಶಾಂತಿಯನ್ನ ಸಿಗ್ಲಿ ಅಂತ ಹೇಳಿ ಒಂದು ಪ್ರಾರ್ಥನೆಯನ್ನ ಮಾಡ್ಕೊಳ್ತಾರೆ. ಪ್ರಾರ್ಥನೆಯ ನಂತರದಲ್ಲಿ ಅವರನ್ನ ಮತ್ತೆ ಬನ್ನೇರುಘಟ್ಟ ಬಳಿ ಇರುವಂತಹ ಅವರದ್ದೇ ಎಸ್ಟೇಟ್ ಆಗಿರುವಂತಹ ನೇಚರ್ ಲಕ್ಸುರಿ ಎಂಬಲ್ಲಿ ಕರೆದುಕೊಂಡು ಹೋಗಿ ಅಲ್ಲಿ ಒಂದು ಅಂತಿಮ ವಿಧಿವಿಧಾನವನ್ನ ನೆರವೇರಿಸಿ ಅಲ್ಲಿ ಅವರನ್ನ ಮಣ್ಣನ್ನ ಮಾಡುವಂತದ್ದು. ಜೊತೆಗೆ ಈ ಸಿಜೆ ರಾಯ್ ಅವರು ಸಂತತ ನಂತರದಲ್ಲಿ ಸಾಕಷ್ಟು ಒಂದು ಅನುಮಾನಗಳಿಗೂ ಕೂಡ ಎಡೆಯನ್ನ ಮಾಡಿಕೊಟ್ಟಿತ್ತು. ಯಾಕಂತ ಹೇಳಿದ್ರೆ ಇವರು ಸಾಕಷ್ಟು ಒಂದು ಭಾರತ ದೇಶದಲ್ಲೇ ಅತಿ ದೊಡ್ಡ ಉದ್ಯಮಿ ಅಂತಾನೆ ಹೇಳ್ಬೋದು. ಕೇರಳ ಆಗಿರ್ಬೋದು, ದುಬೈ ಹಾಗೆ ಕರ್ನಾಟಕ, ಇನ್ನು ಹಲವು ರಾಜ್ಯಗಳಲ್ಲಿ ಹೂಡಿಕೆಯನ್ನ ಮಾಡಿದ್ರು. ಜೊತೆಗೆ ಬಿಸ್ನೆಸ್ ಅನ್ನ ಕೂಡ ಸ್ಟಾರ್ಟ್ ಮಾಡಿದ್ರು. ಜೊತೆಗೆ ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿ ಕೂಡ ಸಾಕಷ್ಟಾಗಿ ಗುರುತಿಸಿಕೊಂಡಿದ್ರು. ಇವರೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹೇಳೋ ಮೂಲಕ ಇವರು ಯಾವುದೇ ರೀತಿಯಾಗಿ ಒಂದು ಲೋನ್ ಅನ್ನ ಪಡೆದುಕೊಳ್ಳದೆ ಜನರಿಗೆ ಒಂದಷ್ಟು ಸಹಾಯವನ್ನ ಮಾಡಿದ್ರು. ಹಾಗೆ ಸಂಸ್ಥೆಯನ್ನ ಕೂಡ ಕಟ್ಟಿ ಬೆಳೆಸಿದ್ರು. ಸಾಕಷ್ಟು ಜನರಿಗೂ ಕೂಡ ಕೆಲಸವನ್ನ ಕೊಟ್ಟಿದ್ರು. ಹೀಗಾಗಿ ಇವರ ಅಂತಿಮ ದರ್ಶನಕ್ಕೆ ಅವರ ಅಭಿಮಾನಿಗಳು ಸೇರಿದಂತೆ ಕುಟುಂಬಸ್ಥರು ಕೂಡ ಬಂದಿರುವಂತದ್ದು. ಈ ಒಂದು ಸೆಂಟ್ ಜೋಸೆಫ್ ಚರ್ಚ್ ನಲ್ಲಿ ಅವರ ಕುಟುಂಬಸ್ಥರೆಲ್ಲರೂ ಕೂಡ ಏನು ಅಂತಿಮ ದರ್ಶನಕ್ಕೆ ಬಂದಿರುವಂತದ್ದು. ಅದಾದ ನಂತರ ಕ್ರಿಶ್ಚಿಯನ್ ಸಂಪ್ರದಾಯದಂತೆ ಅವರು ಅವರ ಏನು ಅಂತಿಮ ಕ್ರಿಯೆಯನ್ನ ನೆರವೇರಿಸಿ ಮಣ್ಣನ್ನ ಮಾಡುವಂತದ್ದು. ಜೊತೆಗೆ ಈಗಾಗಲೇ ಏನು ಸಿಜೆ ರಾಯ್ ಅವರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ SIT ತಂಡವನ್ನ ಸರ್ಕಾರ ರಚನೆ ಮಾಡಿದೆ. SIT ತಂಡದಲ್ಲಿ ಏನು ಮುಖ್ಯಸ್ಥರಾಗಿರುವಂತಹ ವಂಶಿ ಕೃಷ್ಣ ಅವರ ನೇತೃತ್ವದಲ್ಲಿ ಒಂದು ತನಿಖೆಯನ್ನ ಈಗಾಗಲೇ ನಡೆಸ್ತಾ ಇದ್ದಾರೆ. ಇವರ ಸಾವಿಗೆ ಕಾರಣ ಏನು ಎಂಬುದರ ಬಗ್ಗೆ SIT ಅಧಿಕಾರಿಗಳ ತನಿಖೆ ನಂತರ ಕೂಡ ತಿಳಿದು ಬರಬೇಕಾಗಿದೆ. ಹಾಗೆ ಇವರ ಅಂತಿಮ ದರ್ಶನಕ್ಕೆ ಬರುವಂತಹ ವೇಳೆಯಲ್ಲಿ ಈ ಒಂದು ಚರ್ಚ್ಗೆ ಪ್ರಾರ್ಥನೆಯನ್ನ ಸಲ್ಲಿಸೋದಕ್ಕೆ ಬರುವಂತಹ ವೇಳೆಯಲ್ಲಿ ಅವರು ಇಷ್ಟಪಟ್ಟಂತ, ಯಾಕಂತ ಹೇಳಿದ್ರೆ ಸಿಜೆ ರಾಯ್ ಅವರು ಸಾಕಷ್ಟು ಒಂದು ಕಾರ್ ಕ್ರೇಜ್ ಅನ್ನ ಇಟ್ಕೊಂಡಿದ್ರು. ಜೊತೆಗೆ ಜೀವನದ ಮೌಲ್ಯವನ್ನ ಸಾಕಷ್ಟು ಒಂದು ರೀತಿಯಲ್ಲಿ ತುಂಬಾ ಇಷ್ಟಪಟ್ಟು ಅವರು ಜೀವನವನ್ನ ಎಂಜಾಯ್ ಅನ್ನ ಮಾಡ್ತಾ ಇದ್ರು. ಅದೇ ರೀತಿಯಲ್ಲಿ ಅವ್ರಿಗೆ ಇಷ್ಟ ಆದಂತಹ ರೋಲ್ಸ್ ರಾಯ್ ಕಾರ್ ಆಗಿರ್ಬೋದು, BMW ಕಾರ್ಗಳಾಗಿರ್ಬೋದು, ಎಲ್ಲ ಕಾರ್ ಒಟ್ಟು 7 ಕಾರ್ಗಳನ್ನ, ಬೆಲೆ ಬಾಳುವಂತಹ 7 ಕಾರ್ಗಳನ್ನ ಇವರ ಅಂತಿಮ ದರ್ಶನದಲ್ಲಿ ಇದ್ದಂತಹ ವಾಹನದ ಮುಂದೆ ನಿಲ್ಲಿಸಿ ಅದರ ಮೂಲಕ ಅವರು ರ್ಯಾಲಿಯನ್ನ ಮಾಡುವುದರ ಮೂಲಕ ಅವರಿಗೆ ಅಂತಿಮ ನಮನವನ್ನ ಕೂಡ ಅವರ ಕುಟುಂಬಸ್ಥರು ಸಲ್ಲಿಸಿರುವಂತದ್ದು. ಒಂದು ಏನು ಇನ್ಸ್ಟಾಗ್ರಾಮ್ ಅಲ್ಲಿ ಅವರೇ ಹಾಕೊಂಡಿದ್ರು, ಸಾವನ್ನ ನಾನು ತುಂಬಾ ಹತ್ರದಿಂದ ನೋಡಿದ್ದೀನಿ 7-8 ಬಾರಿ ಅಂತ, ಜೀವನವನ್ನ ಇದ್ದಷ್ಟು ದಿನ ಎಂಜಾಯ್ ಮಾಡಿ ಅಂತಾನೂ ಕೂಡ ಒಂದು ಸಂದೇಶವನ್ನ ಕೊಟ್ಟಿದ್ರು. ಅದರಂತೆ ಸಾಕಷ್ಟು ಒಂದು ಜೀವನ ಮೌಲ್ಯಗಳನ್ನ ಹೇಳ್ಕೊಟ್ಟಿದ್ರು. ಬಿಗ್ ಬಾಸ್ ಸೇರಿದಂತೆ ಹಲವು ರಿಯಾಲಿಟಿ ಶೋಗಳಲ್ಲೂ
ನಿಟ್ಟಿನಲ್ಲೂ ಕೂಡ ಒಂದಷ್ಟು ಜನರಿಗೆ ಸಹಾಯವನ್ನು ಮಾಡುವಂತಾಗಿರ್ಬೋದು, ಜೊತೆಗೆ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಪನ್ನು ಕೊಡುವಂಥದ್ದಾಗಿರ್ಬೋದು. ಹೀಗೆ ಎಲ್ಲ ರೀತಿಯಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಸಹಾಯವನ್ನು ಕೂಡ ಮಾಡ್ತಾ ಇದ್ರು. ಒಟ್ಟಿನಲ್ಲಿ ಈ ಚರ್ಚ್ನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿದ ನಂತರದಲ್ಲಿ ಅವರು ನೇಚರ್ ಲಕ್ಸುರಿ ಎಂಬಲ್ಲಿ ಅವರ ಅಂತ್ಯಕ್ರಿಯೆಯನ್ನು ಮಾಡುವಂಥದ್ದು. ಸಂಪರ್ಕ ಸುಚಿತ್ರಾ, ಇನ್ನು ಎಷ್ಟೊತ್ತು ಕಲ್ಕೆರೆಯ ಚರ್ಚ್ನಲ್ಲಿ ಅವರ ಮೃತದೇಹವನ್ನ ಇರಿಸಲಾಗುತ್ತೆ ಅಂತ ಹೇಳಿದ್ರೆ ಎಷ್ಟೊತ್ತು ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸಿಕೊಡಲಾಗಿದೆ? ಹಾಗೇನೆ ಅಲ್ಲಿಂದ ನೇಚರ್ ಲಕ್ಸುರಿಗೆ ಎಷ್ಟೊತ್ತಿಗೆ ತೆಗೆದುಕೊಂಡು ಹೋಗ್ತಾರೆ? ಯಾವಾಗ ಅವರ ಅಂತ್ಯಕ್ರಿಯೆ ನಡೆಯುತ್ತೆ? ಸಂಪತ್ತು, ಬೆಳಗ್ಗೆಯಿಂದನೂ ಕೂಡ ಬೋರಿಂಗ್ ಆಸ್ಪತ್ರೆಯ ನಂತರದಲ್ಲಿ ಬೆಳಗ್ಗೆ 10 ಗಂಟೆಯಿಂದನೂ ಕೂಡ ಸುಮಾರು 2:45ವರೆಗೂ ಕೂಡ ಆ ನೇಚರ್ ಲಕ್ಸುರಿ ಎಂಬಲ್ಲೇನು ಕೂಡ ಅವರ ಅಂತಿಮ ದರ್ಶನಕ್ಕೆ ಏರ್ಪಾಡು ಮಾಡಲಾಗಿತ್ತು. ಆ ನಂತರದಲ್ಲಿ ಹತ್ತಿರ ಕೇವಲ 1-2 ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಒಂದು ಸೆಂಟ್ ಜೋಸೆಫ್ ಚರ್ಚ್ನಲ್ಲಿ ಇದೀಗ ಪ್ರಾರ್ಥನೆಯನ್ನ 1 ಗಂಟೆ ಸುಮಾರಿನವರೆಗೂ ಕೂಡ ಅವರು ಒಂದು ಪ್ರಾರ್ಥನೆಯನ್ನ ಸಲ್ಲಿಸ್ತಾರೆ. ಪ್ರಾರ್ಥನೆಯನ್ನ ಸಲ್ಲಿಸಿ ಸುಮಾರು 4 ಗಂಟೆಯ ನಂತರದಲ್ಲಿ ಅವರ ಅಂತ್ಯಕ್ರಿಯೆ ಆಗುವಂಥದ್ದು. ಈಗಾಗಲೇ ರಾಮಲಿಂಗಾರೆಡ್ಡಿ ಅವರು ಸೇರಿದಂತೆ ಇನ್ನೂ ಹಲವು ಗಣ್ಯರು ಬಂದು ಅವರ ದರ್ಶನವನ್ನು ಕೂಡ ಮಾಡಿ ಹೋಗಿರುವಂಥದ್ದು. ಅವರ ಅಭಿಮಾನಿಗಳು ಸೇರಿದಂತೆ ಕುಟುಂಬಸ್ಥರು ಕೂಡ ಅಂತಿಮ ದರ್ಶನಕ್ಕೆ ಭಾಗಿಯಾಗಿದ್ರು. ನಂತರದಲ್ಲಿ ಇಲ್ಲಿ ಸುಮಾರು 4 ಗಂಟೆಯ ನಂತರದಲ್ಲಿ ಅವರನ್ನ ನೇಚರ್ ಲಕ್ಸುರಿ ಎಂಬಲ್ಲಿ ಅವರ ಅಂತ್ಯಕ್ರಿಯೆ ನೆರವೇರುವಂಥದ್ದು. ಸಂಪತ್. ಎಸ್, ಥ್ಯಾಂಕ್ ಯು ಸುಚಿತ್ರಾ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.